ಹೇಗಿದೆ ಜೀವನ, ಹೇಗಿದೆ? ಇವರು ಅವರು ಬೇಕಾ ಎಲ್ಲ ಇಲ್ಲಿ ನೋಡಿ ಆಯ್ ಮಾಡಿ ಒಂದ್ಸಲಿ ಹಿಂಗೆ ಅಯ್ಯೋ ದೇವ್ರೇ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಬಂದು ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ಆಗಿರುತ್ತೆ. ನಮ್ಮ ಕೇರಳ ಟ್ರಿಪ್ನ ಲಾಸ್ಟ್ ಡೇ 4 ಹೇಗಿತ್ತು, ಇವತ್ತು ಎಲ್ಲೆಲ್ಲಿ ಹೋದ್ವಿ, ಹೇಗಿರುತ್ತೆ ನಮ್ಮ ದಿನ, ಹಾಗೆ ಟ್ರಿಪ್ಪು ಇವತ್ತಿಗೆ ನಮ್ಮದು ಎಂಡ್ ಆಗ್ತಾ ಇದೆ. ಇವತ್ತಿನ ದಿನ ಮುಗಿದ್ರೆ ನಮ್ಮ ಟ್ರಿಪ್ ಕೂಡ ಮುಗಿಯುತ್ತೆ. ಹಾಗೆ ಕೊನೆ ದಿನ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ, ಹೇಗಿತ್ತು ನಮ್ಮ ದಿನ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೈಟು ನಾವು ಬಂದು ಇಲ್ಲಿ ಒಂದು ಹೋಟೆಲಲ್ಲಿ ಸ್ಟೇ ಆಗಿದ್ವಿ. 4 ರೂಮ್ನ ತೊಗೊಂಡಿದ್ವಿ. ಎಲ್ಲರೂ ಇವಾಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಒಬ್ಬೊಬ್ಬರೇ ಎಲ್ಲ ಕೆಳಗಡೆ ಹೋಗಿ ಲಗೇಜ್ ಎಲ್ಲ ವೆಹಿಕಲ್ಗೆ ಶಿಫ್ಟ್ ಮಾಡ್ತಿದ್ರು. ನಾನು ಕೂಡ ಬಂದು ಈಗ ನಮ್ಮದು ಲಗೇಜ್ ಎಲ್ಲ ವೆಹಿಕಲ್ಗೆ ಇಟ್ಬಿಟ್ಟು ನಮ್ಮ ಇವತ್ತಿನ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಎಲ್ಲರೂ ಕೂಡ ಇವತ್ತು ಲಾಂಗ್ ಡ್ರೆಸ್ ಹಾಕ್ಕೊಂಡು ಒಬ್ರಿಗಿಂತ ಒಬ್ಬರು ಮಿಂಚ್ತಾ ಇದ್ರು. ಹೆಣ್ಮಕ್ಳು ರೆಡಿ ಆದಾಗ ನೋಡೋದೇ ಒಂಥರ ಖುಷಿ ಅಲ್ವಾ. ಹಾಗೆ ಎಲ್ಲರೂ ಅಷ್ಟೇ. ಕೆಲವ್ರಿಗೆಲ್ಲ ಮನೆ ಕಡೆ ಹೋಗಬೇಕು ಅನ್ನೋದು ಯೋಚನೆ ಕೂಡ ಆಗಿತ್ತು. ಇನ್ನು ಕೆಲವ್ರಿಗೆ ಇರೋ ಒಂದು ಟೈಮ್ನ ಎಂಜಾಯ್ ಮಾಡೋಣ, ಮತ್ತೆ ಈ ಥರ ನಮಗೆ ಸಿಗಲ್ಲ ಅಲ್ವಾ ಸೇಮು ಅಂದ್ಬಿಟ್ಟು ಎಲ್ಲರೂ ಒಬ್ಬೊಬ್ರು ಮೈಂಡ್ಸೆಟ್ ಒಂದೊಂದು ಥರ ಇದ್ದೇ ಇರುತ್ತೆ. ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಅಂತ ವಾಟ್ಫಿ ಹೋಟೆಲ್ನ ಹುಡ್ಕೊಂಡು, ಹಾಗೆ ಒಂದು ಬೋಟಿಂಗ್ ಇದ್ದಿದ್ದು 10 o'clock ಮೇಲೆ. ಹಂಗಾಗಿ ಅಷ್ಟರಲ್ಲಿ ಇವತ್ತು ಬೇಗನೆ ರೆಡಿ ಆಗಿಬಿಟ್ವಿ ಎಲ್ಲ. ಬೋಟಿಂಗಿಗೆ ಹೋಗಬೇಕು ಅಂತ ಒಂದು ಎಕ್ಸೈಟ್ಮೆಂಟಲ್ಲಿ ಟಿಫನ್ ಮಾಡ್ಕೊಂಡು ಹೋಗ್ಬಿಡೋಣ. 2 hours ಬೋಟಿಂಗ್ ರೈಡ್ ಇರುತ್ತೆ. ಮ್ಯಾಕ್ಸಿಮಮ್ ಅಂದರೆ 3 to 4 hours ಕೂಡ ಓಡಾಡಿಸ್ತಾರೆ. ನಾವು ಹೆಂಗೆ ಕೇಳ್ತೀವೋ ಆ ಥರ. ನಮಗೆ 2 hours ಸಾಕಾಗಿತ್ತು, ಯಾಕಂದರೆ ನಾವು ಇವತ್ತು ರಿಟರ್ನ್ ಹೋಗಬೇಕಿತ್ತು. ಆದಷ್ಟು ಬೇಗ ಹೊರಟ್ಬಿಡೋಣ ಇಲ್ಲಿಂದ ಅಂದ್ಬಿಟ್ಟು 2 hours ಸಾಕು ನಮಗೆ ಅಂತ ನಾವು ಬುಕ್ ಮಾಡ್ಕೊಂಡ್ವಿ. ಅಲ್ಲೇ ಲೋಕಲಲ್ಲೇ ನಮ್ಮ ಡ್ರೈವರು ಅರೇಂಜ್ ಮಾಡಿ ಕೊಟ್ಟರು. ಲೋಕಲಲ್ಲಿ ಅಲ್ಲಿರ್ತಾರಲ್ಲ, ನಮ್ಮೂರಲ್ಲೆಲ್ಲ ನಾವು ಆಟೋಗಳೆಲ್ಲ ಸಿಗುತ್ತಲ್ಲ, ಆ ಥರ ಇಲ್ಲಿ ಬೋಟಲ್ಲೇ ಓಡಾಡ್ತಾರೆ ಲೋಕಲ್ ಪೀಪಲ್ಸು ಕೂಡ. ಆ ಥರನೂ ಇದೆ. ಫೈನಲ್ ಆಗಿ ಒಂದು ಹೋಟೆಲ್ ಸಿಕ್ತು. ಅಲ್ಲೇ ಬೋಟಿಂಗ್ ನಾವೇನು ಹೋದ್ವಿ ಅದ್ರ ಪಕ್ಕದಲ್ಲೇ ಇತ್ತು. ತುಂಬಾ ಚೆನ್ನಾಗಿತ್ತು. ಫುಲ್ ಖುಷಿ ಆಗೋಯ್ತು ನಮಗಂತೂ. ನಮ್ಮೂರಿನ ಥರ ಉಪ್ಪಿಟ್ಟು ಸಿಕ್ಬಿಡ್ತು, ಬಿಸಿ ಬಿಸಿ ಉಪ್ಪಿಟ್ಟು. ನಿಜವಾಗ್ಲೂ ಅದ್ರ ಮುಂದೆ ಬೇರೆ ಏನು ಬೇಡ, ಯಾವ ನಾನ್ ವೆಜ್ಜು ಬೇಡಪ್ಪ ಅಂತ ಅನ್ನಿಸ್ತು. ಎಲ್ಲರೂ ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ವಿ. ಎಲ್ಲ ತೋರ್ಸು ಒಂದೇ ತರ ಹಾಕೊಂಡಿದ್ದಕ್ಕೆ. ಶ್ವೇತಾ ಅವರೇ ಚಪ್ಪಲಿ ತೋರ್ಸು. ಅಯ್ಯೋ ದೇವ್ರೇ. ಬನ್ನಿ ಬೋಟಿಂಗ್ ಹೋಗ್ತಾ ಇದ್ದೀವಿ. ಬೋಟಿಂಗ್ ನಮ್ಮೂರಲ್ಲಿ ಆಟೋಗಳು ಪಾರ್ಕ್ ಮಾಡಿರ್ತಾರಲ್ಲ, ಆ ಥರ ಈ ಊರಲ್ಲಿ ಬೋಟ್ಗಳು ನಿಲ್ಸಿದ್ದಾರೆ. ಹಾಂ ಕರೆಕ್ಟ್. ಬನ್ನಿ ಹೋಗೋಣ, ಹೇಗಿರುತ್ತೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. 1 hourದಲ್ಲಿ ಹೋಗಿದ್ವಿ, ಬಟ್ ಈ ಥರ ಬೋಟ್ ಹೋಗಿರಲಿಲ್ಲ ನಾವು. ನೋಡೋಣ ಹೇಗಿರುತ್ತೆ, ತೋರಿಸ್ತೀವಿ. ಕೇರಳದಲ್ಲಿ ಅಲೆಪ್ಪಿಯಲ್ಲಿ ಇದು ತುಂಬಾ ಫೇಮಸ್ಸು ಬೋಟಿಂಗು. ಹೌಸ್ ಬೋಟಿಂಗ್ ಎಲ್ಲ ಕೂಡ ಇದೆ. ಹೌಸ್ ಬೋಟಿಂಗ್ ಅಂದರೆ ನಾವು ನೈಟ್ ಕೂಡ ಹೋಗಿ ಆ ಬೋಟ್ ಒಳಗಡೆ ಸ್ಟೇ ಆಗ್ಬೋದು. ಪ್ರೈವೇಟ್ ಬೋಟ್ಗಳು ಕೂಡ ಇರುತ್ತೆ. ಅಂದರೆ ಒಂದು ಫ್ಯಾಮಿಲಿಗೆ ಅಂತಲೇ ಒಂದು ಬೋಟ್ನ ಕೊಡ್ತಾರೆ. ಸಪ್ರೇಟಾಗಿ ಅವ್ರು ಮಾತ್ರನೇ ಇರ್ಬೋದು. ಅದರೊಳಗಡೆ ಕಿಚನ್ನು, ಬೆಡ್ರೂಮು, ಹಾಲು, ಒಂದು ಮನೆ ಥರನೇ ಇರುತ್ತೆ. ಆ ಥರ ಕೂಡ ಎಲ್ಲ ಫೆಸಿಲಿಟಿ ಇದೆ. ಬಟ್ ತುಂಬಾ ಕಾಸ್ಟ್ಲಿ ಇದೆ ಅದೆಲ್ಲ. ನಮಗೆ ಜಸ್ಟ್ ಬೋಟ್ ರೈಡನ್ನ ನಾವು ಎಂಜಾಯ್ ಮಾಡೋಣ, ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಹೇಗಿರುತ್ತೆ ಅನ್ನೋದು ಅಂತ ನಾವು ಇವತ್ತು ಬೋಟಿಂಗ್ನ
ಹೋಗ್ತಿದ್ದೀವಿ. ಎಲ್ಲರೂ ಕೂಡ ಹತ್ತಿ ಕೂತ್ಕೊಂಡ್ವಿ. ಸ್ವಲ್ಪ ಭಯ ಆಗ್ತಿತ್ತು. ಲೈಫ್ ಜಾಕೆಟ್ ಕೊಡ್ತೀವಿ ಅಂತ ಹೇಳಿದ್ರು ನಾವು ಅವ್ರನ್ನ ಹತ್ರ ಮಾತಾಡಬೇಕಾದ್ರೆ. ಸರಿ ನಾವು ಬೋಟಲ್ಲಿ ಇರುತ್ತೇನೋ ಅಂತ ಹತ್ತಿ ಕೂತ್ಕೊಂಡ್ಮೇಲೆ ಹೇಳ್ತಾರೆ ಜಾಕೆಟ್ ಎಲ್ಲ ಏನಿಲ್ಲ, ಸೇಫ್ಟಿ ಇದೆ, ಏನು ಪರವಾಗಿಲ್ಲ ಅಂತ. ನನಗಂತೂ ಸಿಕ್ಕಾಪಟ್ಟೆ ಭಯನೇ ಆಗೋಯ್ತು. ಯಾಕಂದರೆ ನಾನು ಒಬ್ಬಳೇ ಇಲ್ಲ ಅಲ್ಲಿ, ಅಷ್ಟು ಜನ ಇದ್ದೀವಿ. ಜಾಕೆಟ್ ಇಲ್ಲ ಅಂದಮೇಲೆ ಹೇಗೆ ನೀರಿಗೆ ಇಳಿಯೋದು? ಯಾಕಂದರೆ 1 ಅವರ್ದಲ್ಲಿ ಕೂಡ ಬೋಟಿಂಗ್ ಹೋದಾಗ ಇದೇ ಥರ ಭಯ ಆಗಿತ್ತು. ಬಟ್ ಏನೂ ಆಗಿಲ್ಲ, ದೇವ್ರ ದಯೆಯಿಂದ ಅಲ್ಲಿ ನಮಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಆದರೂ ಕೂಡ ನೀರಿಗೆಲ್ಲ ಇಳಿತೀವಿ, ಈ ಥರ ಹೋಗ್ತೀವಿ ಅಂದಾಗ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದಷ್ಟು ನೀವು ಯಾರಾದರೂ ಹೋಗ್ತೀರಾ ಅಂದರೆ ಫಸ್ಟೇ ಅವ್ರ ಹತ್ರ ಮಾತಾಡಿ ಕನ್ಫರ್ಮ್ ಮಾಡಿಕೊಂಡು ನೀವು ಜಾಕೆಟ್ ಏನಿದೆ ಅದನ್ನೆಲ್ಲ ಇಸ್ಕೊಂಡು ವೇರ್ ಮಾಡಿ ಬೋಟ್ ಹತ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಹತ್ತಿ ಕುತ್ಕೊಂಡ್ಬಿಟ್ಟಿದ್ದೀವಿ, ಮತ್ತೆ ಅಲ್ಲಿ ಏನು ಮಾತಾಡೋಕ್ಕೆ ಆಗ್ತಿಲ್ಲ. ಅವ್ರಿಗೆ ನಮ್ಮ ಭಾಷೆ ಅವ್ರಿಗೆ ಬರೋಲ್ಲ, ಅವ್ರ ಭಾಷೆ ನಮಗೆ ಬರೋಲ್ಲ. ಅದು ಸ್ವಲ್ಪ ಪ್ರಾಬ್ಲಮ್ ಇಲ್ಲಿ. ತೆಲುಗು, ತಮಿಳು, ಇಂಗ್ಲೀಷ್, ಹಿಂದಿ ಮ್ಯಾನೇಜ್ ಮಾಡಿಬಿಡ್ಬೋದು. ಮತ್ತು ಮಲಯಾಳಂ ತುಂಬಾ ಕಷ್ಟ. ಲೈಟಾಗಿ ಅರ್ಥ ಆದರೂ ನಮಗೆ ಅವ್ರಿಗೆ ರೆಸ್ಪಾನ್ಸ್ ಮಾಡೋಕ್ಕೆ ಸ್ವಲ್ಪ ಬರೋಲ್ಲ. ಅವರಿಗೆ ಒಂಚೂರು ಅರ್ಥ ಆಗೋಲ್ಲ ನಾವು ಮಾತಾಡೋದು, ಅದು ಸ್ವಲ್ಪ ಕಷ್ಟ ಇಲ್ಲಿ. ಕೆಲವ್ರಿಗೆ ಇಂಗ್ಲೀಷು ಕೂಡ ಬರೋಲ್ಲ ಇಲ್ಲಿ ಲೋಕಲ್ ಪೀಪಲ್ಸ್ಗೆ. ಸ್ವಲ್ಪ ಈ ಹೋಟೆಲ್ಗಳು ಅಂಥ ಕಡೆ ಆದರೆ ಮ್ಯಾನೇಜ್ ಮಾಡ್ಬೋದು. ಬಟ್ ಇಲ್ಲಿ ಈ ಥರ ಬೋಟ್ ಓಡಿಸೋರಿಗೆಲ್ಲ ಬರೋದೇ ಇಲ್ಲ. ಸ್ವಲ್ಪ ಅದು ಪ್ರಾಬ್ಲಮ್ ಆಯಿತು ನಮಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ದೇವ್ರ ಮೇಲೆ ಭಾರ ಹಾಕಿ ಕುತ್ಕೊಂಡ್ಬಿಟ್ಟಿದ್ದೀವಿ. ಹೇಗೂ ನಮ್ಮ ಡ್ರೈವರ್ ಕೂಡ ಜೊತೆಯಲ್ಲಿದ್ದರು. ಹಾಗೆ ಆ ಬೋಟ್ ಓಡಿಸ್ತಿದಾರಲ್ಲ ಅವರು ಕೂಡ ಹೇಳಿದ್ರು, ಅವ್ರ ಭಾಷೆಯಲ್ಲಿ ಹೇಳಿದ್ರು, ನಾನು ಇದ್ದೀನಿ, ಟೆನ್ಷನ್ ಮಾಡ್ಕೊಬೇಡಿ, ಆರಾಮಾಗಿರಿ, ಸೇಫ್ ಇದೆ, ದೊಡ್ಡ ಬೋಟ್ ಇದು, ಆ ಥರ ಯಾವುದು ಪ್ರಾಬ್ಲಮ್ ಆಗಿಲ್ಲ ಅಂತ. ಸರಿ ಆಯ್ತು, ಇನ್ನೇನು ಮಾಡೋಕ್ಕಾಗಲ್ಲ ಬಂದಮೇಲೆ ಅಂತ. ಈಗ ನಾವು ಬಂದಿರೋದನ್ನು ಎಂಜಾಯ್ ಮಾಡಲೇಬೇಕಲ್ವಾ. ಬೋಟಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೇಗೋ ಒಂದು ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಯಾಕಂದ್ರೆ ಅವ್ರ ಹತ್ರನೇ ಸ್ಪೀಕರ್ ಎಲ್ಲ ಇತ್ತು, ಮ್ಯೂಸಿಕ್ ಎಲ್ಲ. ನಾವೇ ನಮ್ಮ ಫೋನ್ನ ಕನೆಕ್ಟ್ ಮಾಡಿಕೊಂಡು ನಮ್ಮ ಕನ್ನಡ ಹಾಡುಗಳನ್ನ ಹಾಕ್ಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡಿದ್ವಿ. ಚೆನ್ನಾಗಿತ್ತು, ಒಂಥರ ಖುಷಿ. ಯಾಕಂದರೆ 2 ಅವರ್ಸ್ ಟೈಮ್ ಇತ್ತು ನಮಗೆ. ನೋಡ್ತಾ ಇದ್ವಿ ಹಾಗೆ ವ್ಯೂನು ಕೂಡ. ಎಲ್ಲ ಕಡೆ ನಾರ್ಮಲ್ಲಾಗಿ ನೀರು ಇರುತ್ತೆ, ಎಲ್ಲ ಕಡೆ ನಾರ್ಮಲ್ಲಾಗಿ ಅದೇ ವೆದರು, ಅದೇ ಥರ ಬೋಟ್ಗಳು ನೋಡಿ ನೋಡಿ ಸಾಕಾಗೋಯ್ತು ನಮಗಂತೂ. ಎಷ್ಟು ಬೋಟ್ ಇದೆ ಅಂದರೆ ಕೌಂಟ್ ಕೂಡ ಮಾಡೋಕ್ಕಾಗಲಿಲ್ಲ ನಾವು, ಅಷ್ಟು ಇತ್ತು. ಒಂದೊಂದು ಡಿಫ್ರೆಂಟಾಗಿತ್ತು. ತೋರಿಸ್ತೀನಿ ಮುಂದೆ ನಿಮಗೆ ಯಾವ್ಯಾವ ಥರ ಬೋಟ್ಗಳನ್ನ ನಾವು ನೋಡಿದ್ವಿ ಅಂತ. ಫಸ್ಟ್ ಟೈಮ್ ನಾನು ನೋಡಿದ್ದು, ಅದು ತುಂಬ ಹತ್ರದಿಂದ ಈ ಥರ ಬೋಟ್ಗಳನ್ನೆಲ್ಲ. ಖುಷಿ ಆಯಿತು, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಹಾಗೆ ಆ ಬೋಟ್ನ ಸ್ವಲ್ಪ ನಾವೇ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ನಾವು ಸೆಂಟ್ರಲ್ ಇದ್ದಿದ್ದರಿಂದ ನೀಟಾಗಿ ಬ್ಯಾಲೆನ್ಸ್ ಆಗಿ ನಿಧಾನಕ್ಕೆ ಹೋಗ್ತಿತ್ತು. ಇದು ಸ್ಪೀಡ್ ಬೋಟ್ ಅಲ್ಲ, ನಾರ್ಮಲ್ಲಾಗಿ ನಿಧಾನಕ್ಕೆ ಹೋಗೋವಂಥ ಬೋಟು. ಸ್ಪೀಡ್ ಬೋಟ್ ಕೂಡ ಇದೆ, ಅದು ತುಂಬಾ ಭಯ ಆಗುತ್ತೆ. ಯಾಕಂದರೆ ಅಷ್ಟು ಸೇಫ್ ಅಲ್ಲ ಅಂತಲೇ ಅನಿಸುತ್ತೆ ನನಗಂತೂ. ಅದಕ್ಕೆ ನಾವು ಅದಕ್ಕೆಲ್ಲ ಟ್ರೈ ಮಾಡೋಕ್ಕೂ ಕೂಡ ಹೋಗಲಿಲ್ಲ. ಸಾಕು ಸದ್ಯಕ್ಕೆ ನಮಗಿಷ್ಟು ಅಂತ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ. ನನಗೆ ಈ ಥರ ಬೋಟಿನ ತುದಿಯಲ್ಲಿ ನಿಂತ್ಕೊಂಡು ಆ ವ್ಯೂ ನೋಡಬೇಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಆ ಫೋಟೋ ವಿಡಿಯೋ ತೆಗಿಬೇಕು ಅಂತಲೇ ಅಲ್ಲ ನಿಂತಿದ್ದು, ಅದನ್ನು ವ್ಯೂನ ಎಂಜಾಯ್ ಮಾಡಬೇಕಂತಲೇ ಹೋಗಿ ಅಲ್ಲಿ ನಿಂತಿದ್ದು. ಹಾಗೆ ಹೇಗೋ ನಿಂತಿದ್ದೀವಲ್ಲ ಅಂತ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದು ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದು ನೋಡೋದಕ್ಕೆ. ಬೋಟ್ಗಳು ಅಷ್ಟೇ ತುಂಬ ಹತ್ರದಲ್ಲೇ ಹೋಗ್ತಿತ್ತು. ಹಾಗೆ ಇವತ್ತು ನಮಗೆ ಎಕ್ಸಾಕ್ಟಾಗಿ ಕೇರಳದಲ್ಲಿ ಇದ್ದೀವಿ ನಾವು ಅನ್ನೋ ವೈಬ್ ಬಂತು ಅಂತಲೇ ಹೇಳ್ಬೋದು. ನೋಡಿ ಈ ಬೋಟ್ ಎಷ್ಟು ಕ್ಯೂಟಾಗಿ ಸಖತ್ತಾಗಿದೆ ಅಲ್ವಾ. ಖಾಲಿ ಹೋಗ್ತಾಯಿತ್ತು, ಡ್ರೈವರ್ ಒಬ್ಬರೇ ಇದ್ದಿದ್ದು. ಚೆನ್ನಾಗಿತ್ತು ಒಂಥರ. ನೋಡಿ ಅಲ್ಲಿ ಇನ್ನೊಂದು ಬರ್ತಿದೆ ಆ ಕಡೆಯಿಂದ. ಎಲ್ಲಿ ನೋಡಿದ್ರು ಸುತ್ತಮುತ್ತ ಎಲ್ಲ ಕಡೆ ಬೋಟು. ಇಲ್ಲಿ ಒಂದು ಚಿಕ್ಕ ಪುಟ್ಟ ಊರುಗಳು ಅಂದರೆ ಹತ್ತತ್ರದ ಊರಿಗೆಲ್ಲ ಹೋಗ್ಬೇಕಂದ್ರೆ ಬೋಟನ್ನು ನಮ್ಮ ಕಡೆ ನಾವು ಯಾವ ರೀತಿ ಸಿಟಿ ಬಸ್ಸು ಆಟೋದಲ್ಲಿ ಓಡಾಡ್ತೀವೋ ಆ ಥರ ಇಲ್ಲಿ ಗೌರ್ಮೆಂಟಿಂದ ಬಸ್ಗಳು ಕೂಡ ಇದೆ. ಅದರಲ್ಲಿ 6 ರೂಪಾಯಿ 10 ರೂಪಾಯಿ ಅಂತೆ ಒಬ್ಬರಿಗೆ ಟಿಕೆಟು. ಅಂದರೆ ಗೌರ್ಮೆಂಟ್ ಬಸ್ ಯಾವ ರೀತಿ ಇರುತ್ತೆ ನಮ್ಮ ಕಡೆ ಆ ಥರನೇ ಇತ್ತು. ತೋರಿಸ್ತೀನಿ ನಿಮಗೆ ಮುಂದೆ. ಆ ಥರ ಬೋಟ್ ಕೂಡ ನಮಗೆ ಅಲ್ಲಿ ಸಿಕ್ತು. ಅಲ್ಲಿ ಹೆಂಗೆ ಅಂದರೆ ನಮಗೆ ಬೇಕು ಅಂದಿದ್ದ ಕಡೆ ನಿಲ್ಲಿಸಲ್ಲ, ಮತ್ತು ನಾವು ಈ ಥರ ಎಲ್ಲ ಡ್ಯಾನ್ಸು ಫೋಟೋ ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ. ನಾರ್ಮಲಾಗಿ ಗೌರ್ಮೆಂಟ್ ಬಸ್ಸಲ್ಲಿ ಯಾವ ರೀತಿ ಜನಗಳು ಕೂತ್ಕೊಂಡಿರ್ತಾರೆ ಆ ಥರ ಫುಲ್ ಆಗಿರುತ್ತೆ. ಸುಮ್ಮನೆ ಕೂತ್ಕೋಬೇಕು, ಹೋಗಬೇಕು, ನೋಡ್ಕೊಂಬರ್ಬೇಕು ಅಷ್ಟೇ. ಹಂಗಾಗಿ ನಾವು ಪ್ರೈವೇಟಾಗಿ ನಮಗೆ ಅಂತ ಮಾತ್ರನೇ 15 ಮೆಂಬರ್ಸ್ಗೆ ಅಂತಲೇ ಈ ಥರ ಬೋಟ್ನ ಬುಕ್ ಮಾಡ್ಕೊಂಡು ಹೋದ್ವಿ. ಇಲ್ಲಿ ನಮ್ಗೆ ಹೇಗೆ ಬೇಕೋ ಹಾಗೆ ನಾವು ಕೂತ್ಕೋಬೋದು, ನಿಂತ್ಕೋಬೋದು, ಓಡಾಡ್ಬೋದು, ಆ ಥರ ಫ್ರೀಡಮ್ ಇರುತ್ತೆ. ನನಗಂತೂ ತುಂಬಾ ಖುಷಿ ಆಯಿತು. ನನಗೆ ಸ್ವಲ್ಪ ಭಯನೂ ಕೂಡ ಆಗ್ತಿತ್ತು. ಯಾಕಂದರೆ ನೀರು ಅಂದರೆ ಎಂಥವ್ರಿಗೂ ಭಯ ಇದ್ದೇ ಇರುತ್ತೆ. ಯಾರಿಗೂ ಸ್ವಿಮ್ಮಿಂಗ್ ಬೇರೆ ಬರೋಲ್ಲ ನಮಗೆ, ಹಂಗಾಗಿ ಸ್ವಲ್ಪ ಭಯ ಆಗ್ತಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಈ ಥರದ್ದೆಲ್ಲ ಬಂದಾಗ ದೇವ್ರ ಮೇಲೆ ಭಾರ ಹಾಕಿ ಕೂತ್ಕೊಂಡ್ಬಿಡ್ಬೇಕು ಅಷ್ಟೇ. ಮತ್ತು ಒಂದು ಸಲ ನನಗೇನು ಅನ್ನಿಸ್ತು ಅಂದರೆ, ನಾವಿಲ್ಲಿ 2 ಅವರ್ಸ್ ಕೂತ್ಕೊಳ್ಳೋಕ್ಕೆ ಇಷ್ಟು ಭಯ ಪಡ್ತಿದ್ದೀವಿ, ಇಷ್ಟು ಯೋಚನೆ ಮಾಡ್ತಿದ್ದೀವಿ. ಬಟ್ ಇಲ್ಲಿ ಈ ಬೋಟ್ನ ನಡೆಸ್ಕೊಂಡು ಎಷ್ಟೋ ಫ್ಯಾಮಿಲಿಗಳು ಜೀವನನೇ ಕಟ್ಕೊಂಡಿದ್ದಾರೆ. ಅವರು ಜೀವನನೇ ಇದ್ರ ಮೇಲೆ ಕಳೀತಾ ಇದ್ದಾರೆ. ಆ ದಡದಲ್ಲೇ ಮನೆಗಳಿದೆ, ಮಕ್ಕಳೆಲ್ಲ ಎಷ್ಟು ಆರಾಮಾಗಿ ಓಡಾಡ್ತಿದ್ದಾರೆ ಅಲ್ಲಿ. ಅದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಪ್ರಕೃತಿ
ತುಂಬಾ ವಿಚಿತ್ರ ಅಂತ ಅನಿಸುತ್ತೆ. ಒಬ್ಬೊಬ್ಬರು ಲೈಫು ಒಂದೊಂದು ಥರ. ನೋಡಿ ಆ ಬೋಟ್ ಮುಳುಗೆ ಹೋಗ್ತಿದೆಯೇನೋ ಅನ್ನೋ ಥರ ಅನ್ನಿಸ್ತಿದೆ. ಬಟ್ ಅಲ್ಲಿ ಒಳಗಡೆ ಕೂತ್ಕೊಂಡಿರೋರು ಆರಾಮಾಗೆ ಕೂತ್ಕೊಂಡಿದ್ದಾರೆ. ಹಾಗೆ ಆ ಬೋಟ್ ಓಡಿಸೋರಿಗೂ ಅಷ್ಟೇ ಅವ್ರಿಗಿರೋ ಕಾನ್ಫಿಡೆನ್ಸು, ಅವ್ರಿಗಿರೋ ಧೈರ್ಯ ನಿಜವಾಗ್ಲೂ ಮೆಚ್ಚಲೇಬೇಕು. ಅದೆಲ್ಲ ನಂಗೆ ತಲೆಗೆ ಬಂತು ಅಲ್ಲಿ ಕೂತ್ಕೊಂಡಾಗ. ನಮಗೆ ಒಂದು ಅರ್ಧ ಗಂಟೆ ಕೂತ್ಕೊಳ್ಳೋಕೆ ಏನೆಲ್ಲ ಯೋಚನೆ ಮಾಡ್ತೀವಿ ನಾವು, ಅಷ್ಟು ಭಯ ಪಡ್ತೀವಿ. ಬಟ್ ಎಷ್ಟೋ ಜನದ ಜೀವನನೇ ನಡೀತಾ ಇದೆ ಈ ಬೋಟಿಂಗಲ್ಲಿ, ಈ ಊರಲ್ಲಿ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಏನೋ ಒಂಥರ ಸ್ಪೆಷಲ್ ಫೀಲ್ ಅಂತಲೇ ಹೇಳ್ಬೋದು. ನೋಡಿ ಆ ಕಡೆ ಈ ಕಡೆ ಊರಿದೆ, ಮಧ್ಯದಲ್ಲಿ ಈ ಥರ ನದಿ ಇದೆ, ಅದರಲ್ಲಿ ಬೋಟಿಂಗ್ ಓಡಾಡ್ತಾನೆ ಇದ್ದಾವೆ. ಎಷ್ಟೊಂದು ಐಟಮ್ಗಳೆಲ್ಲ ತಗೊಂಡು ಹೋಗ್ತಿದ್ದಾರೆ. ಎಷ್ಟೊಂದು ಜನ ಟೂರಿಸ್ಟ್ಗಳಿದ್ದಾರೆ, ಲೋಕಲ್ ಪೀಪಲ್ಸ್ ಕೂಡ ಓಡಾಡ್ತಿದ್ರು ಅಲ್ಲಿ. ಅದೆಲ್ಲ ನೋಡಿದಾಗ ನಿಜವಾಗ್ಲೂ ಪ್ರಕೃತಿ ಇದಕ್ಕೆ ನಾವೇನು ಊಹೆನೇ ಮಾಡೋಕ್ಕಾಗಲ್ಲ ಇದು ಹೆಂಗೆ ಆಗಿದೆ ಅಂತ. ಬಟ್ ನಮಗೀಗ ಏನಿದೆ ಅಲ್ಲಿ ಸಿಕ್ಕಿರೋಂಥ ವೈಬ್ನ ನಾವು ಎಂಜಾಯ್ ಮಾಡಬೇಕಷ್ಟೇ ನಮ್ಮ ತಲೆಯಲ್ಲಿದ್ದಿದ್ದು. ನಮ್ಮ ಬೋಟ್ ಓಡಿಸ್ತಿದ್ರಲ್ಲ ಆ ಡ್ರೈವರ್ ಕೂಡ ಅಲ್ಲಿ ನಮಗೆ ಫೋಟೋಸ್ ಎಲ್ಲ ತಕ್ಕೊಟ್ರು. ನಾವೇ ತೆಗಿಯೋದಕ್ಕೂ ಅವರು ತೆಗಿಯೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲಿಕ್ ಮಾಡಿದ್ದಾರೆ ಅವರು. ಎಲ್ಲರಿಗೂ ಫೋಟೋಸು ಕೂಡ ತೆಗೆದು ಕೊಡ್ತಾಯಿದ್ರು. ಹಾಗೆ ನಮಗೆ ಇನ್ನೇನು ಆಯ್ತಲ್ಲ, ಒಂದು ಸ್ವಲ್ಪ ಹೊತ್ತು ಜೋಶ್ ಇರುತ್ತೆ ಅಷ್ಟೇ. ಮತ್ತು ಯಾವಾಗ ವಾಪಸ್ ಹೋಗ್ಬಿಡ್ತೀವಪ್ಪ, ಯಾವಾಗ ಇಳಿದ್ಬಿಡ್ತೀವಪ್ಪ ಅನ್ನೋಂಗೆ ಎಲ್ಲರಿಗೂ ಯೋಚನೆ. ಇನ್ನೇನು ಎಷ್ಟೊತ್ತು ಓಡಾಡೋಕ್ಕಾಗುತ್ತೆ, ಎಷ್ಟೊತ್ತು ಡ್ಯಾನ್ಸ್ ಮಾಡೋಕ್ಕಾಗುತ್ತೆ ಅಲ್ವಾ. ಎಲ್ಲರೂ ಈಗ ಸುಸ್ತಾಗಿ ಒಬ್ಬೊಬ್ಬರು ಒಂದೊಂದು ಜಾಗ ಹಿಡ್ಕೊಂಡು ಕೂತಿರೋದು. ಮತ್ತು ಫೋಟೋಸ್ ವೀಡಿಯೋಸ್ ಅಷ್ಟೇ ತುಂಬ ಚೆನ್ನಾಗಿ ಬಂತು. ನೇಚರ್ ಮುಂದೆ ನಿಜವಾಗ್ಲೂ ಯಾರು ಬೇರೆ ಏನು ಕ್ರಿಯೇಟ್ ಮಾಡೋಕ್ಕಾಗೋದೇ ಇಲ್ಲ. ಅಷ್ಟು ನ್ಯಾಚುರಲಾಗಿ ನೇಚರ್ನ ದೇವರು ಕ್ರಿಯೇಟ್ ಮಾಡಿರೋದು. ಅದ್ರ ಮುಂದೆ ನಿಜವಾಗ್ಲೂ ಎಷ್ಟೇ ಆರ್ಟಿಫಿಷಿಯಲ್ ಏನೇ ಮಾಡಿದ್ರು ಕೂಡ ನ್ಯಾಚುರಲ್ಲಾಗಿ ಬರೋ ಅಂಥ ಒಂದು ವೈಬೇ ಬೇರೆ. ಅಲೆಗಳು ಕೂಡ ಬರ್ತಿತ್ತು, ಅದು ನೋಡಿದಾಗಂತೂ ಸಖತ್ ಭಯ ಆಗ್ತಿತ್ತು. ಬಟ್ ಬೋಟ್ ಅಂತೂ ಕೂಲಾಗಿ ಆರಾಮಾಗಿ ಹೋಗ್ತಿತ್ತು. ಎಲ್ಲರೂ ನೋಡಿ ಆರಾಮಾಗಿ ಕೂತ್ಕೊಂಡು ಒಂದು ಬೋಟಿಂಗ್ ರೈಡ್ನ ನಾವು ಎಂಜಾಯ್ ಮಾಡಿದ್ವಿ. ನೋಡಿ ಇಲ್ಲಿ ಬರ್ತಿದೆಯಲ್ಲ ಬೋಟು, ಇದರಲ್ಲಿ ತುಂಬ ಜನ ಇದ್ದರು. ಕೆಲವೊಂದೆಲ್ಲ ನೋಡೋದಕ್ಕೆ ಏನಪ್ಪ ಈ ಥರ ಇದೆ ನನಗೂ ಇತ್ತು. ಇನ್ನು ಕೆಲವೊಂದು ಬೋಟ್ಗಳು ಎಷ್ಟು ಸಖತ್ತಾಗಿದೆ, ಹೋದರೆ ಈ ಥರದಕ್ಕೆ ಹೋಗ್ಬೇಕಲ್ಲಪ್ಪ ಅಂತಲೂ ಅನ್ನಿಸ್ತಿತ್ತು. ಬಟ್ ನಾವು ಗೂಗಲಲ್ಲಿ ಚೆಕ್ ಮಾಡ್ದಂಗೆ ಬೋಟಿಂಗಿಗೆಲ್ಲ ಒಂದೊಂದಕ್ಕೆ ಒಂದೊಂದು ಥರ ಪ್ರೈಸ್ ಇದೆ. ನೋಡಿ ಇದು ಎಷ್ಟು ಸಖತ್ತಾಗಿದೆ ಅಲ್ಲ. ಇದೆಲ್ಲ ಪ್ರೈವೇಟ್ ಬೋಟ್ಗಳು, ಫ್ಯಾಮಿಲಿ ಇರೋ ಥರ ನೈಟ್ ಸ್ಟೇ ಆಗೋದಲ್ಲ ಅಂದರೆ ಈ ಥರ ಬೋಟ್ಗಳನ್ನ ಕೊಡ್ತಾರೆ. ಅದೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇದೆ. ಬಟ್ ಯಾರಾದರೂ ಇಂಟ್ರೆಸ್ಟ್ ಇರೋರು, ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋರು ಹೋಗ್ಬೋದು. ನಮಗಂತೂ ತುಂಬಾ ಚೆನ್ನಾಗಿತ್ತು. ಈಗ ನಾವು ರಿಟರ್ನ್ ಬರ್ತಾಯಿದ್ದೀವಿ, ಒಂದು ರೌಂಡ್ ಹಾಕಿಸ್ತಾರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕರ್ಕೊಂಡೋಗಿ ತೋರಿಸ್ಕೊಂಡು ಬರ್ತಾರೆ. ನೋಡಿ ಇದು ಕೂಡ ಪ್ರೈವೇಟ್ ಬೋಟೇ, ಚೆನ್ನಾಗಿತ್ತು, ಅದನ್ನು ಕೂಡ ಕರ್ಕೊಂಡು ಬರ್ತಾರೆ. ಬಟ್ ಈ ಬೋಟ್ ನಾವು ಹತ್ತುತ್ತೀವಲ್ಲ, ಹತ್ತೋ ಜಾಗ ಇಳಿಯೋ ಜಾಗದಲ್ಲಿ ಮಾತ್ರ ಸಿಕ್ಕಾಬಟ್ಟೆ ಸ್ಮೆಲ್ ಇತ್ತು. ಅಂದರೆ ಅದೇನು ಮಾಡೋಕ್ಕಾಗಲ್ಲ, ಪ್ರತಿದಿನ ಇಲ್ಲಿ ಇದೇ ಥರನೇ ಇರುತ್ತಲ್ವ. ಬಟ್ ಮಧ್ಯದಲ್ಲಿ ಮಾತ್ರ ಬೋಟು ತುಂಬಾ ನೀರು ಕೂಡ ಅಷ್ಟೇ ನೀಟಾಗೇ ಇತ್ತು, ಚೆನ್ನಾಗಿದೆ ಅಂತ ಅನ್ನಿಸ್ತು. ಅಷ್ಟೊಂದೆಲ್ಲ ಗಲೀಜು ಆ ಥರದ್ದೆಲ್ಲ ಏನೂ ಅನ್ನಿಸ್ಲಿಲ್ಲ. ಬಟ್ ನಾವು ಹತ್ತೋ ಕಡೆ ಇಳಿಯೋ ಕಡೆ ಮಾತ್ರ ಸ್ವಲ್ಪ ವಾಸನೆ ಕೂಡ ಬರ್ತಿತ್ತು, ಒಂದು ಸ್ವಲ್ಪ ಅಲ್ಲಿ ಇರಿಟೇಷನ್ ಆಯಿತು. ಬಟ್ ಓಕೆ, ಆಮೇಲೆ ಒಂದು ಬೋಟ್ ಜರ್ನಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ತಣ್ಣಗೆ ಗಾಳಿ ಬೀಸ್ತಿತ್ತು. ಬೋಟ್ ಹತ್ತಿದಾಗ ಎಲ್ಲರಿಗೂ ಸೆಕೆ ಆಗೋಯ್ತು. ಬಟ್ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಆ ಒಂದು ನ್ಯಾಚುರಲ್ ಆಗಿ ಸಿಗೋವಂಥ ರಿಫ್ರೆಶ್ಶು ಬೇರೆ ಎಲ್ಲೂ ಕೂಡ ಸಿಗಲ್ಲ. ನೀವು ಯಾವ ಕೂಲರ್ ಮುಂದೆ ನಿಂತ್ಕೊಂಡ್ರೂ ಕೂಡ ಸಿಗಲ್ಲ. ಅಷ್ಟು ತಣ್ಣಗೆ ಇರೋ ಗಾಳಿನ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಫುಲ್ಲು ಮೈಂಡ್ ರಿಫ್ರೆಶ್ ಥರ ಆಗೋಯ್ತು. ಏನೇ ಟೆನ್ಷನ್ ಇದ್ದರೂ ಏನೇ ಇದ್ದಿದ್ರು ಎಲ್ಲ ಮರ್ತೋಗುತ್ತೆ. ನೋಡಿ ಇದು ನಾನು ಹೇಳಿದ್ನಲ್ಲ ಗೌರ್ಮೆಂಟ್ ಬೋಟು, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಕರ್ಕೊಂಡೋಗಿ ಬಿಡೋದು. ಲೋಕಲ್ ಪೀಪಲ್ಸ್ ಎಲ್ಲ ಜಾಸ್ತಿ ಓಡಾಡ್ತಾರಂತೆ ಅದರಲ್ಲಿ. ಫೈನಲಿ ನಮ್ಮ ಬೋಟಿಂಗ್ ಮುಗಿಸ್ಕೊಂಡು ನಾವು ಅಲ್ಲಿಂದ ಈಗ ರಿಟರ್ನ್ ಹೊರಡ್ತಾ ಇದ್ದೀವಿ ನಮ್ಮ ಊರ ಕಡೆಗೆ. ಇದೊಂದು ಬೋಟಿಂಗಿಗೆ ಹೋಗ್ಬೇಕಂತಲೇ ನಾವು 100 ಕಿಲೋಮೀಟರ್ ಟ್ರಾವೆಲ್ ಮಾಡಿಕೊಂಡು ಅಲೆಪಿಗೆ ಹೋಗಿದ್ದು. ಮುನ್ನಾರಿಂದ 100 ಕಿಲೋಮೀಟರ್ಗಿಂತ ಜಾಸ್ತಿನೇ ಇತ್ತು. ಎಲ್ಲರೂ ಇವಾಗ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ. ನನಗಂತೂ ನಿಜವಾಗ್ಲೂ ನಿದ್ದೆನೇ ಬರಲಿಲ್ಲ. ಟ್ರಾವೆಲ್ ಮಾಡಬೇಕಾದ್ರೆ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಟ್ರಾವೆಲಿಂಗ್ನ ಎಂಜಾಯ್ ಮಾಡಬೇಕು. ಆದರೆ ಕೆಲವ್ರಿಗೆ ಅದು ಆಗಲ್ಲ, ನಿದ್ದೆ ಮಾಡ್ತಾರೆ. ಊಟದ ಟೈಮ್ ಆಗಿತ್ತು. ಊಟ ಬೆಳಗ್ಗೆ ಟಿಫನ್ ಎಲ್ಲರೂ ಚೆನ್ನಾಗಿ ತಿಂದಿದ್ವಿ. ಮಧ್ಯಾಹ್ನ ಟೈಮ್ ಊಟ ಅಂತೂ ಸ್ಕಿಪ್ಪು 3 ದಿನ ಕೂಡ. ಯಾಕಂದರೆ ಯಾರಿಗೂ ಏನು ಬೇಕೇ ಬೇಕಂತ ಅನ್ನಿಸ್ತಿರ್ಲಿಲ್ಲ. ಮತ್ತು ಹೆವಿ ತಿನ್ನೋಕ್ಕೂ ಆಗಲ್ಲ, ಜರ್ನಿ ಮಾಡಬೇಕಾದ್ರೆ ಹೊಟ್ಟೆ ಕೂಡ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ನೈಟ್ ಊಟ ಮಾಡೋಣ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ನಾವು ತಗೊಂಡೋಗಿದಂಥ ಸ್ನ್ಯಾಕ್ಸ್ಗಳೆಲ್ಲ ಇತ್ತಲ್ಲ, ಅದನ್ನು ಇವತ್ತು ಖಾಲಿ ಮಾಡಿಬಿಡೋಣ, ಇರೋದೆಲ್ಲ ಲಾಸ್ಟ್ ಡೇ ಅಲ್ವಾ ಅಂದ್ಬಿಟ್ಟು ಎಲ್ಲ ಒಂದೊಂದನ್ನೇ ತೆಗೆದು
ಖಾಲಿ ಮಾಡ್ತಾಯಿದ್ದೀವಿ. ಹೊಟ್ಟೆ ಹಸ್ದಾಗ ಆ ಹೊರಗಡೆದು ಬೇಕ್ರಿ ಐಟಮು ಅದು ಇದು ತಿನ್ನೋದಕ್ಕಿಂತ ಈ ಥರ ಹಣ್ಣುಗಳು ತಿನ್ನೋದು ತುಂಬಾ ಒಳ್ಳೆಯದು. ಹಂಗಾಗಿ ಆದಷ್ಟು ನಾವು ಅದನ್ನೇ ಪ್ರಿಫರ್ ಮಾಡಿದ್ವಿ. ಹಾಗಾಗಿ ಯಾರಿಗೂ ಕೂಡ ಹೆಲ್ತ್ ಅಪ್ಸೆಟ್ಟು ಆ ಥರದ್ದು ಏನೂ ಆಗಲಿಲ್ಲ. ಕೆಲವರಿಗೆ ತುಂಬ ಜರ್ನಿ ಆಗೋದೇ ಇಲ್ಲ ಅನ್ನೋರಿಗೆ ಒಂದು ಕಡೆ ಒಂದು ಸ್ವಲ್ಪ ವಾಂತಿ ಆಯಿತು ಅಷ್ಟೇ. ನನಗೂ ಕೂಡ ಆಯಿತು ಹೋಗ್ಬೇಕಾದ್ರೆ. ನಾನು ಹೇಳಿದ್ನಲ್ಲ, ಊಟ ಮಾಡಿರಲಿಲ್ಲ ಹಿಂದಿನ ದಿನ, ಹಂಗಾಗಿ ಸ್ವಲ್ಪ ಹೋಗೋ ದಿನ ಸ್ವಲ್ಪ ನನಗೂ ಹೆಲ್ತ್ ಅಪ್ಸೆಟ್ ಆಗಿತ್ತು. ಫಸ್ಟ್ ಟೈಮ್ ಆಗಿದ್ದು ಲೈಫಲ್ಲಿ. ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಸರಿ ಹೋಗ್ಬಿಡ್ತು. ಆದಷ್ಟು ಆ ಥರ ಮೇಂಟೈನ್ ಮಾಡಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿದ್ರೂ ಸರಿ, ದೊಡ್ಡವರಾದರೂ ಸರಿ, ಆದಷ್ಟು ಈ ಥರ ಹಣ್ಣುಗಳು ತಿನ್ನೋದು ಒಳ್ಳೆಯದು. ಜರ್ನಿ ಮಾಡೋ ಟೈಮಲ್ಲಿ ಬರಬೇಕಾದ್ರೆ ಒಂದು ಜ್ಯುವೆಲರಿ ಶಾಪ್ ಸಿಕ್ತು. ಅದ್ರ ಮುಂದೆ ನೋಡಿ ಎಷ್ಟು ದೊಡ್ಡ ಜುಮ್ಕಿನ ಹಾಕಿದ್ದಾರೆ. ಅದೊಂಥರ ಡಿಫ್ರೆಂಟ್ ಆಗಿತ್ತಲ್ಲ ಅಂತ ಕ್ಲಿಪ್ಪಿಂಗ್ಸ್ನ ತಗೊಂಡು ನಾವು ಇವಾಗ ಬಂದಿರೋದು ಗುರುವಾಯೂರ್ಗೆ. ಹೋಗ್ಬೇಕಾದ್ರೆ ಒಂದಾದರೂ ದೇವಸ್ಥಾನ ವಿಸಿಟ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಆನ್ ದಿ ವೇ ಸಿಗುತ್ತೆ ಅಂದ್ಬಿಟ್ಟು ಅಲ್ಲಿ ಆನ್ ಸ್ಪಾಟಲ್ಲಿ ಡಿಸೈಡ್ ಆಗಿದ್ದು. ಎಲ್ಲರೂ TTಯಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ. ಎಲ್ಲರೂ ಒಂದೊಂದು ಪೇರ್ ಎಕ್ಸ್ಟ್ರಾ ಡ್ರೆಸ್ ತರೋದಕ್ಕೆ ಹೇಳಿದ್ದೆ. ತಂದಿದ್ದು ಇವತ್ತು ನಮಗೆ ಹೆಲ್ಪ್ ಆಯ್ತು ಅಂತಲೇ ಹೇಳ್ಬೋದು. ಇಲ್ಲಿಗೆ ಬರ್ತಿದ್ದಂಗೆ ನೋಡಿ ನೇಚರೆಲ್ಲ ಮುಗೀತು. ಇನ್ನೇನು ಸಿಕ್ಕಾಬಟ್ಟೆ ಸೆಕೆ ಆಗ್ತಿತ್ತು. ಆಲ್ಮೋಸ್ಟ್ 4:30 5 o'clock ಆಗಿತ್ತು ಅನಿಸುತ್ತೆ ನಾವು ಇಲ್ಲಿ ಇಳಿದಾಗ. ಎಲ್ಲ ಅಲ್ಲೇ ಸಿಂಪಲ್ಲಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಹೊರಟ್ವಿ. ಇಲ್ಲಿ ಕೇರಳದಲ್ಲಿ ಬಂದಮೇಲೆ ಈ ಥರ ಟ್ರೆಡಿಷ್ನಲ್ಲಾಗಿ ರೆಡಿಯಾಗಿರೋ ಹೆಣ್ಮಕ್ಳು ನೋಡೋದೇ ಒಂಥರ ಖುಷಿ. ಅದೇನು ಅಂತ ಗೊತ್ತಿಲ್ಲ, ಅವ್ರ ಕರ್ಲಿ ಹೇರು, ಅವರ ಒಂದು ಸ್ಯಾರಿ ಡ್ರೇಪಿಂಗ್ ಸ್ಟೈಲು, ಅವರ ಒಂದು ಲುಕ್ಕು, ಅವ್ರು ಹಣೆಗಿಡ್ತಾರಲ್ಲ, ಅದನ್ನೆಲ್ಲ ನೋಡೋದೇ ಒಂಥರ ಖುಷಿ. ನನಗಂತೂ ಕೇರಳ ಲುಕ್ ಸಿಕ್ಕಾಬಟ್ಟೆ ಇಷ್ಟ. ನಾನು ಆಲ್ರೆಡಿ ಒಂದು ಸಲ ಫೋಟೋಶೂಟ್ ಕೂಡ ಮಾಡಿಸಿದ್ದೆ ಕೇರಳ ಲುಕ್ಕನ್ನ ಕ್ರಿಯೇಟ್ ಮಾಡಿಕೊಂಡು. ಅವರ ಟ್ರೆಡಿಷನ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹಾಗೆ ಈ ದೇವಸ್ಥಾನದಲ್ಲಿ ಪ್ರೋಗ್ರಾಮ್ಗಳು ಕೂಡ ನಡೀತಾ ಇತ್ತು. ಹಂಗಾಗಿ ಮಕ್ಕಳು ಕೂಡ ಭರತನಾಟ್ಯ ಆಡೋದಕ್ಕೆ ರೆಡಿಯಾಗಿ ಹೋಗ್ತಾಯಿದ್ರು. ಅವರು ಕೂಡ ಸಿಕ್ಕಿದ್ರು. ಒಳಗಡೆ ದೇವಸ್ಥಾನದ ಒಳಗಡೆ ಮೊಬೈಲ್ ಅಲೋ ಇಲ್ಲ ಅಂತ ಹೇಳಿದ್ರು. ಹಂಗಾಗಿ ಒಳಗಡೆ ಬೇಡ, ಎಂಟ್ರೆನ್ಸ್ವರೆಗೂ ತೊಗೊಂಡು ಹೋಗ್ಬೋದು ಅಂತ. ಅದಕ್ಕೆ ಎಲ್ಲರದ್ದೂ ವೆಹಿಕಲಲ್ಲಿ ಇಡಿಸ್ಬಿಟ್ಟು ನೋಡೋಣ ಎಲ್ಲಿವರೆಗೂ ಬಿಡ್ತಾರೆ ಅಲ್ಲಿವರೆಗೂ ಆದರೂ ತೊಗೊಂಡೋಗೋಣ ಅಂದ್ಬಿಟ್ಟು ನಮ್ಮದು ಒಂದೇ ಒಂದು ಮೊಬೈಲ್ನ ತೊಗೊಂಡು ಹೊರಟ್ವಿ ದರ್ಶನಕ್ಕೆ ಹೋಗೋಣ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಅವತ್ತು ಏನಿತ್ತು ಸ್ಪೆಷಲ್ ಡೇ ಅಂತ ನಿಜ ನಮಗಂತೂ ಗೊತ್ತಿಲ್ಲ. ಸಿಕ್ಕಾಬಟ್ಟೆ ಜನ ಇದ್ದರು. ಆಲ್ಮೋಸ್ಟ್ ನಾವೇನಾದರೂ ದರ್ಶನಕ್ಕೆ ನಿಂತ್ವಿ ಅಂದಿದ್ರೆ 4 to 5 hours ಮೇಲೆ ದರ್ಶನ ಆಗ್ತಿತ್ತು ಟೈಮು. ಬಟ್ ನಾವು ಆದಷ್ಟು ಬೆಳಗಿನ ಜಾವದಷ್ಟರಲ್ಲಿ ನಮ್ಮ ಊರಿಗೆ ನಾವು ರೀಚ್ ಆಗಲೇಬೇಕಿತ್ತು. ಯಾಕಂದರೆ ನಮ್ಮ ಸ್ಟೂಡೆಂಟ್ಸ್ ಒಬ್ರಿಗೆ ಕೆಲಸ ಕೂಡ ಒಪ್ಕೊಂಬಿಟ್ಟಿದ್ರು. ಹಂಗಾಗಿ ಹೋಗಲೇಬೇಕಿತ್ತು. ಹಂಗಾಗಿ ನಾವು ದರ್ಶನಕ್ಕೆ ಹೋಗಲೇ ಇಲ್ಲ. ದೇವಸ್ಥಾನದ ಮುಂದೆನೇ ನಿಂತ್ಕೊಂಡು ಅಲ್ಲೇ ಇಲ್ಲಿ ಗುರುವಾಯೂರಲ್ಲಿರೋದು ಶ್ರೀಕೃಷ್ಣ ದೇವರು, ಅವ್ರಿಗೆ ಇಲ್ಲಿಂದನೇ ನಮಸ್ಕಾರ ಮಾಡಿಕೊಂಡು ಇಲ್ಲಿವರೆಗೂನಾದರೂ ಬರೋದಕ್ಕೆ ನಮ್ಗೆ ಅವಕಾಶ ಸಿಕ್ತಲ್ಲ. ಆ ಒಂದು ದೇವಸ್ಥಾನದ ವೈಬು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಒಳಗಡೆ ಫುಲ್ ತಂಪಾಗಿ ಕೂಲಾಗಿ ದೇವಸ್ಥಾನ ಇತ್ತು. ಮತ್ತು ಎಲ್ಲರೂ ಕೂಡ ಫುಲ್ಲು ಸ್ಯಾರಿ ಹಾಕ್ಕೊಂಡು ಟ್ರೆಡಿಷ್ನಲ್ಲಾಗಿ ರೆಡಿಯಾಗಿ ಓಡಾಡ್ತಿದ್ರು. ಅದನ್ನು ನೋಡೋದೇ ಒಂಥರ ಖುಷಿ ಅನ್ನಿಸ್ತು. ಇಷ್ಟಾದರೂ ನಮಗೆ ನೋಡೋದಕ್ಕೆ ಸಿಕ್ತಲ್ಲ ಅಂತ ಅಲ್ಲೇ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಒಂದು 5 ನಿಮಿಷ ಕೂತ್ಕೊಂಡು ದೇವಸ್ಥಾನದ ಮುಂದೆನೇ ಪ್ರೋಗ್ರಾಮ್ಗಳು ನಡೀತಾ ಇತ್ತು. ಭರತನಾಟ್ಯ ಟ್ರೆಡಿಷ್ನಲ್ಲಾಗಿ ಡ್ಯಾನ್ಸು ಇಲ್ಲಿಯ ಟ್ರೆಡಿಷನ್ನು ನೋಡಿ. ಇಲ್ಲೊಬ್ರು ಲಂಗ ದಾವಣಿ ಹಾಕೊಂಡು ನಿಂತಿದ್ದಾರೆ. ಅದು ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಿತ್ತು. ಫಂಕ್ಷನ್ ಕೂಡ ನಡೀತಾ ಇತ್ತು. ನೋಡೋಣ ಅದನ್ನು ಕೂಡ ಅಂದ್ಬಿಟ್ಟು ಒಂದು 5 ನಿಮಿಷ ನಿಂತ್ಕೊಂಡ್ವಿ. ಎಷ್ಟು ಚೆನ್ನಾಗಿ ರೆಡಿ ಮಾಡಿದರು ಹೆಣ್ಮಕ್ಳನ್ನ ಅಂದರೆ ನಿಜವಾಗ್ಲೂ. ನಾವು ಕೂಡ ಈ ಒಂದು ಪ್ರೊಫೆಷ್ನಲ್ಲಿ ಇದ್ದು ಬಟ್ ನಮ್ಮ ಕಡೆ ಇದನ್ನೇ ಕೇರಳ ಟ್ರೆಡಿಷನ್ನ ನಮ್ಮ ಕಡೆ ಕಾಪಿ ಮಾಡ್ತಾರೆ. ಬಟ್ ಇಲ್ಲಿ ಇವರೆಲ್ಲ ಪಕ್ಕಾ ಟ್ರೆಡಿಷ್ನಲ್, ಪಕ್ಕಾ ಕೇರಳಿಯನ್ಸೇ ಅಲ್ವಾ. ಅವ್ರಿಗೆ ಅದು ಬ್ಲಡ್ಡಲ್ಲೇ ಬಂದ್ಬಿಟ್ಟಿರುತ್ತೆ ಆ ಒಂದು ಕಳೆ ಅಂತಲೇ ಹೇಳ್ಬೋದು. ಹಾಗೆ ಡ್ರೆಸ್ ಕಾಸ್ಟ್ಯೂಮ್ಸು ಅಷ್ಟೇ ಅಷ್ಟು ನೀಟಾಗಿ ಎಲ್ಲರದು ಒಂದೇ ಥರ ಮೇಕಪ್ಪು, ಒಂದೇ ಥರ ಕಾಸ್ಟ್ಯೂಮ್, ಒಂದೇ ಹೇರ್ ಸ್ಟೈಲು, ಒಂಚೂರು ಡಿಫ್ರೆನ್ಸ್ ಇಲ್ಲ. ಮತ್ತು ಜುವೆಲ್ಸ್ ಅಷ್ಟೇ ಅಷ್ಟು ಚೆನ್ನಾಗಿ ಎಲ್ಲದನ್ನು ಅರೇಂಜ್ ಮಾಡಿದರು. ಅದು ನೋಡೋಕ್ಕೆ ಒಂಥರ ಖುಷಿಯಾಯಿತು. ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಹಾಗೆ ಡ್ಯಾನ್ಸು ಕೂಡ ನೋಡಿದ್ವಿ. ಆವಾಗ ತಾನೇ ಸ್ಟಾರ್ಟ್ ಆಗ್ತಿತ್ತು ಪ್ರೋಗ್ರಾಮು. ಗಣೇಶಂದು ಹಾಡಿಗೆ ಡ್ಯಾನ್ಸ್ ಆಡ್ತಾಯಿದ್ರು. ಬಟ್ ಇಲ್ಲಿ ನಾನು ಮ್ಯೂಸಿಕ್ ಯಾವುದನ್ನು ಹಾಕೋದಕ್ಕಾಗಲ್ಲ. ಬಟ್ ನಮಗಂತೂ ಖುಷಿ ಆಯಿತು. ಇದಾದರೂ ಸಿಕ್ತಲ್ಲ ನೋಡೋಕ್ಕೆ. ದೇವ್ರ ದರ್ಶನ ಮಾಡಿದಷ್ಟೇ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಆ ಹೆಣ್ಮಕ್ಳನ್ನ ಈ ಥರ ಟ್ರೆಡಿಷ್ನಲ್ ಲುಕ್ಕಲ್ಲಿ ನೋಡಿದ್ದು ನಮಗೆ. ಅಲ್ಲಿ ಡ್ಯಾನ್ಸ್ ಎಲ್ಲ ನೋಡಿಕೊಂಡು ಮತ್ತೆ ನಾವು ಇವಾಗ ದೇವಸ್ಥಾನದಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು, ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ಹಾಗೆ ವಾಪಸ್ ಊರ ಕಡೆ ಹೋಗ್ಬೇಕಾದ್ರೆ ಈ ಥರ ಒಂದು ವೈಬ್ ಸಿಕ್ಕಿದ್ದು ಖುಷಿ ಆಯಿತು. ಹಾಗೆ ಕೇರಳಗೆ ಬಂದಿದ್ದೀವಿ. ಇಲ್ಲಿಂದ ಏನಾದರೂ ಈಗ ಮಕ್ಕಳಿಗೆ ಶಾಪಿಂಗ್ ಮಾಡೋರು ಮತ್ತು ಅವ್ರಿಗೆ ಏನಾದರೂ ಶಾಪಿಂಗ್
ಮಾಡೋರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಒಂದು ಸ್ವಲ್ಪ ಟೈಮ್ನ ಕೊಟ್ವಿ. ನನಗೆ ಈ ಥರ ಸ್ಯಾರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆಲ್ರೆಡಿ ಇದೆ ಒಂದು ನನ್ನ ಹತ್ರ, ನಮ್ಮೂರಲ್ಲೇ ತೊಗೊಂಡಿದ್ದೆ. ಬಟ್ ಇಲ್ಲಿದು ಒಂದು ತೊಗೊಂಡೋಗೋಣ, ಇಲ್ಲಿಯ ಮೆಮೊರಿಗೆ ಇರಲಿ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಪ್ರೈಸ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿನೇ ಹೇಳಿದ್ರು. ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಅದು ಕಾಮನ್, ಏನು ಮಾಡೋಕ್ಕಾಗಲ್ಲ. ಆದ್ರೂ ಒಂದಾದರೂ ತೊಗೊಳ್ಳೋಣ ಅಂದ್ಬಿಟ್ಟು ಒಂದಷ್ಟು ಶಾಪ್ಗಳಲ್ಲಿ ನೋಡಿದೆ. ಕೆಲವೊಂದು ಕಡೆ ಕೇರಳದವರು ಉಡ್ತಾರಲ್ಲ, ಅವರು 2 ಬಟ್ಟೆನ ಸೀರೆ ಥರ ಜಾಯಿನ್ ಮಾಡ್ತಾರೆ ಉಟ್ಕೊಂಡು. ನಮ್ಗೆ ಆ ಥರ ಉಟ್ಕೊಳಕ್ಕೆ ಬರೋಲ್ಲ, ನಾರ್ಮಲ್ ಸ್ಯಾರಿನೇ ನೋಡೋಣ ಅಂತ ನೋಡಿದೆ ಒಂದು 2-3 ಕಡೆ. ಫೈನಲಾಗಿ ಸಿಕ್ತು, ಅದು ನಮ್ಮ ಫೇವ್ರೆಟ್ ಕಲರಲ್ಲೇ ಸಿಕ್ತು. ಖುಷಿ ಆಯಿತು. ಅದೊಂದು ತೋರಿಸ್ತೀನಿ ನಾನು ಯಾವ ಸ್ಯಾರಿ ತಗೊಂಡೆ ಅಂದ್ಬಿಟ್ಟು. ಹಾಗೆ ಕೆಲವರೆಲ್ಲ ಶಾಪಿಂಗ್ ಮಾಡೋರೆಲ್ಲ ಮಾಡ್ತಾಯಿದ್ರು, ಏಕೆಂದರೆ ಇದು ಲಾಸ್ಟ್ ಪ್ಲೇಸು. ಮತ್ತು ನಾವು ಇಲ್ಲಿಂದ ಊರ ಕಡೆ ಹೊರಟ್ಬಿಡ್ತೀವಿ, ಮತ್ತು ಇನ್ನೆಲ್ಲೂ ಸ್ಟಾಪೇ ಇಲ್ಲ, ಇನ್ನು ನೈಟ್ ಊಟಕ್ಕಷ್ಟೇ. ಹಾಗಾಗಿ ಏನೇ ಇದ್ದರೂ ತೊಗೊಂಬಿಡಿ ಎಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಒಬ್ಬೊಬ್ರು ಒಂದೊಂದು ಕಡೆ ನೋಡ್ತಾಯಿದ್ರು. ನಾವು ಕೂಡ ಒಂದು ಶಾಪಿಗೆ ಬಂದ್ವಿ. ಇಲ್ಲಿ ಅಮ್ಮ ಕಾವ್ಯ ಅವರು ಅವ್ರ ನಾದಿನಿ ಪಾಪುಗೆ ಅಂದ್ಬಿಟ್ಟು ಲಂಗ ಬ್ಲೌಸ್ನ ತಗೋತಿದ್ದಾರೆ. ಇದು ಕೂಡ ಚೆನ್ನಾಗಿತ್ತು, ಪರವಾಗಿಲ್ಲ. ಪ್ರೈಸು ಓಕೆ, ಮತ್ತು ಮೆಟೀರಿಯಲು ಕೂಡ ಸಾಫ್ಟಾಗಿ ಚೆನ್ನಾಗಿತ್ತು, ವಿತ್ ಲೈನಿಂಗ್ ಕೂಡ ಇತ್ತು. ಹಾಗಾಗಿ ಮಕ್ಕಳಿಗೆ ಕಂಫರ್ಟಾಗಿರುತ್ತೆ ಅಂದ್ಬಿಟ್ಟು ನೋಡಿಬಿಟ್ಟು ಒಂದು ತಗೊಂಡ್ರು ಲಂಗ ಬ್ಲೌಸ್ನ. ಚೆನ್ನಾಗಿತ್ತು, ಪರವಾಗಿಲ್ಲ. ಈ ಥರದ್ದೆಲ್ಲ ನಮ್ಮ ಕಡೆ ಸಿಗೋದೇ ಇಲ್ಲ. ಹಂಗಾಗಿ ಈ ಥರ ಬಂದಾಗ ತಗೋಬೇಕಾಗುತ್ತೆ. ಈ ಒಂದು ಸ್ಯಾರಿ ನಾನು ತೊಗೊಂಡೆ, ಅದಕ್ಕೆ ಗ್ರೀನ್ ಬಂದಿದೆ ಬ್ಲೌಸು, ಅದಕ್ಕೆ ನಾನು ಪರ್ಪಲ್ನ ಕಾಂಟ್ರಾಸ್ಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇದೆ, ಆವಾಗ ಈ ಸ್ಯಾರಿ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಗೊತ್ತಿಲ್ಲ ಹೇಗಾಗುತ್ತೆ ಅಂತ. ಬಟ್ ಚೆನ್ನಾಗಿತ್ತು, ಕಾಟನ್ ಸಾಫ್ಟಾಗಿದೆ ಸ್ಯಾರಿ, ತುಂಬ ಚೆನ್ನಾಗಿದೆ. ಅದೊಂದು ಸ್ಯಾರಿ ತೊಗೊಂಡೆ, 650 ರುಪೀಸೇನೋ ಅಷ್ಟೇ, ಪರವಾಗಿಲ್ಲ, ಕೊಡ್ಬೋದಂತ ಅನ್ನಿಸ್ತು. ಕೊಟ್ಬಿಟ್ಟು ತೊಗೊಂಡು ಬಂದೆ. ಅದಾದಮೇಲೆ ಮಕ್ಳಿಗೆ ಏನಾದರೂ ತಗೋಬೇಕಲ್ಲ, ಪಾಪ ಅವರು ವೆಯ್ಟ್ ಮಾಡ್ತಿದ್ದಾರೆ. ಊರಲ್ಲಿ ಬಿಟ್ಟಿದ್ವಿ ಅಮ್ಮ ಮನೆಯಲ್ಲಿ ಮಕ್ಕಳನ್ನ. ಎಲ್ಲಿದ್ದೀರಾ, ಏನು ಮಾಡ್ತಿದ್ದಾರೆ, ಯಾವಾಗ ಬರ್ತೀರಾ ಅಂತ ಫೋನ್ ಬರ್ತಾನೆ ಇತ್ತು. ಹೇಗೂ ಬಂದಿದ್ದೀವಲ್ಲ, ಇಲ್ಲೇ ಲಾಸ್ಟ್ ಪ್ಲೇಸು, ಏನಾದರೂ ತೊಗೊಂಬಿಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಏನು ತೊಗೊಳ್ಳೋದು ಏನು ಬಿಡೋದು ಅಂತ ಕನ್ಫ್ಯೂಷನ್ ಆಗೋಯಿತು. ಅಷ್ಟು ಐಟಮ್ಗಳಿತ್ತು. ಒಂದೇ ಶಾಪಲ್ಲಿ ಏನೇನು ಬೇಕು ಎಲ್ಲ ಸಿಕ್ಬಿಡುತ್ತೆ. ಮಕ್ಕಳಿಗೆ ಮತ್ತು ಹೆಣ್ಮಕ್ಳಿಗಂತೂ ಹಬ್ಬ ಅಂತಲೇ ಹೇಳ್ಬೋದು, ಈ ಥರ ಹೋದಾಗ ಸಿಕ್ಬಿಟ್ರೆ. ನನ್ನ ಮಗ ತುಂಬ ದಿನದಿಂದ ಕೇಳ್ತಿದ್ದ ಒಂದು ರಿಮೋಟ್ ಕಾರ್ ಬೇಕು ಅಂತ. ಹಂಗಾಗಿ ಇದು ಇಲ್ಲೇ ಸಿಕ್ತು, ಹೇಗೂ ಸಿಕ್ತಲ್ಲ ಅಂದ್ಬಿಟ್ಟು ನೋಡಿ ತಗೊಂಡೆ. ಚೆನ್ನಾಗಿದೆ, ಪರವಾಗಿಲ್ಲ. ಸ್ವಲ್ಪ ಪ್ರೈಸ್ ಜಾಸ್ತಿ ಆಯಿತು, ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ. ಈ ಥರ ಹೊರಗಡೆ ಬಂದಾಗ ನಾವು ಬಾರ್ಗೇನ್ ಎಲ್ಲ ಜಾಸ್ತಿ ಅವ್ರು ಮಾಡೋಕ್ಕೆ ಆಗಲ್ಲ ಅವ್ರ ಹತ್ರ. ಮತ್ತು ನನ್ನ ಮಗಳು ಈ ಥರ ಒಂದು ಡಾಲ್ ಕೇಳ್ತಿತ್ತು, ಅದನ್ನು ಕೂಡ ತಗೊಂಡೆ ಅಲ್ಲೇ, ಇಬ್ಬರಿಗೂ ಒಂದೊಂದು ಅಂದ್ಬಿಟ್ಟು. ಮತ್ತು ಅಲ್ಲಿಂದ ನಾವು ಹೊರಟ್ವಿ. ಮತ್ತು ಊಟಕ್ಕೆ ಅಂದ್ಬಿಟ್ಟು ನಿಲ್ಲಿಸಿದ್ವಿ. ಒಂದು ಸ್ವಲ್ಪ ದೂರ ಹೋದ್ಮೇಲೆ ಆಲ್ಮೋಸ್ಟು ಟೈಮು 10 o'clock ಮೇಲೇ ಆಗೋಗಿತ್ತು. ನಾವು ಹತ್ತತ್ರ ನಮ್ಮೂರ ಹತ್ರ ಹೋದಾಗ ಊಟ ಮಾಡೋಣ, ಮೇ ಬಿ ಅನ್ನ ಸಾಂಬಾರು ಏನಾದ್ರು ಸಿಗ್ಬೋದು ಅಂದ್ಕೊಂಡೇ ಹೋದ್ವಿ. ಬಟ್ ಟೈಮ್ ಆಗ್ತಾ ಇನ್ನು ಹೋಟೆಲ್ಗಳೇ ಸಿಗೋಲ್ಲ, ಹೈವೇಗೆ ಹೋಗ್ಬಿಟ್ರೆ ಇನ್ನು ಅಂದ್ಬಿಟ್ಟು ನಮ್ಮ ಡ್ರೈವರು ಇಲ್ಲೇ ಮಾಡ್ಕೊಂಬಿಡಿ, ಸುಮ್ಮನೆ ಇನ್ನೂ ಹುಡ್ಕೊಂಡು ಹೋಗೋದು ಕಷ್ಟ ಅಂತಂದರು. ಸರಿ ಅಂದ್ಬಿಟ್ಟು ಗೂಗಲಲ್ಲೇ ನೋಡ್ಕೊಂಡು ಬಂದ್ವಿ. ಅದರಲ್ಲಿ ಹಾಕಿದ್ರು ಅನ್ನ ಸಾಂಬಾರು ಸಿಗುತ್ತೆ ಅಂತ. ಬಟ್ ಅಲ್ಲೋದ್ರಲ್ಲಿ ಗೊತ್ತಾಯಿತು ಪರೋಟ ದೋಸೆ ಬಿಟ್ಟರೆ ಏನಿಲ್ಲ ಅಂದರು. ಇನ್ನೇನು ಮಾಡೋಕ್ಕಾಗಲ್ಲ, ಈಗ ಇಳಿದು ಒಳಗಡೆ ಹೋಗ್ಬಿಟ್ಟಿದ್ದೀವಿ, ವಾಪಸ್ ಹೋಗೋದು ಬೇಡ, ಸಿಕ್ಕಿರೋದನ್ನೇ ಖುಷಿಯಾಗಿ ತಿಂದ್ಬಿಡೋಣ ಅಂದ್ಬಿಟ್ಟು ಒಂದೊಂದು ಪನ್ನೀರ್ ಮಸಾಲ ಮತ್ತು ಪರೋಟ ದೋಸೆ ಎಲ್ಲ ತಿಂದ್ಕೊಂಡು ಅಲ್ಲಿಂದ ನಾವು ಮತ್ತೆ ವೆಹಿಕಲ್ನ ಹತ್ತಿದ್ವಿ. ಎಲ್ಲರೂ ಫುಲ್ ಟಯರ್ಡ್ ಆಗಿದ್ವಿ, ಊರಿಗೆ ಹೋಗೋ ಮೂಡು. ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿದ್ರು. ನೈಟ್ ಫುಲ್ಲು ಜರ್ನಿ ಇತ್ತಿವತ್ತು. ಯಾಕಂದರೆ ಹೇಳಿದ್ನಲ್ಲ, ನಮ್ಮ ಸ್ಟೂಡೆಂಟ್ ಒಬ್ರದ್ದು ಕೆಲಸ ಇತ್ತು ನೆಕ್ಸ್ಟ್ ಡೇ ಅಂದ್ಬಿಟ್ಟು ಬರಲೇಬೇಕಿತ್ತು. ನಮಗಂತೂ ಕೂತು ಸಾಕಾಗಿ ಒಂದು ಮಧ್ಯಾಹ್ನ ರಾತ್ರಿಲಿ ಎದ್ಬಿಟ್ಟು ಕೆಳಗಡೆನೇ ಮಲ್ಕೊಂಬಿಟ್ಟಿದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಆದರೂ ಸಿಗುತ್ತೆ. ನೆಕ್ಸ್ಟ್ ಇನ್ನು ನಮ್ಮ ಊರಿಗೆ ಬಂದ್ವಿ ಅಂದರೆ ದಿನ ಮಾಮೂಲಿ ನಮ್ಮ ರೊಟೀನ್ಗೆ ಬರಬೇಕು, ಕೆಲಸಗಳೆಲ್ಲ ಮಾಡಲೇಬೇಕು. ಅದಕ್ಕೆ ಎನರ್ಜಿ ಬೇಕಂದರೆ ಸ್ವಲ್ಪ ನಿದ್ದೆ ಮಾಡ್ಕೋಬೇಕಂದ್ಬಿಟ್ಟು ಕೆಳಗಡೆ ಮಲ್ಕೊಂಬಿಟ್ಟಿದ್ವಿ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಎದ್ದ ಮೇಲೆ ಹತ್ತತ್ರ ಕುಣಿಗಲ್ ನಿಯರ್ ಇನ್ನೊಂದು 20 ಕಿಲೋಮೀಟರ್ ಏನೋ ಬಂದಾಗ ಎದ್ದು ಫ್ರೆಶ್ ಅಪ್ ಆಗಿ ಸಿಂಪಲ್ಲಾಗಿ ನಮ್ಮೂರು ಬೋರ್ಡ್ ನೋಡಿದಾಗ ಏನೋ ಒಂಥರ ಖುಷಿ, ಹಾಗೆ ಒಂದು ಸ್ವಲ್ಪ ಬೇಜಾರು ಕೂಡ ಆಯಿತು. ಟ್ರಿಪ್ ಮುಗ್ದೋಯ್ತಲ್ಲಪ್ಪ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವು ದಿನ ಅದನ್ನೇ ಮಾಡ್ಕೊಂಡು ಇರೋಕ್ಕಾಗಲ್ಲ ಅಲ್ವಾ. ನಮ್ಮ ನಾರ್ಮಲ್ ಲೈಫಿಗೆ ನಾವು ಬರಲೇಬೇಕು. ಹಾಗಾಗಿ ಬಂದ್ವಿ, ಫೈನಲಾಗಿ ಸೇಫಾಗಿ ಬಂದ್ವಲ್ಲ ಅನ್ನೋದೊಂದು ಖುಷಿ. ಎಲ್ಲೂ ಏನೂ ತೊಂದರೆ ಆಗಲಿಲ್ಲ, ಯಾರಿಗೂ ಕೂಡ ಆರೋಗ್ಯ ಕೆಡಲಿಲ್ಲ, ಎಲ್ಲೂ ವೆಹಿಕಲ್ ಪ್ರಾಬ್ಲಮ್ ಆಗಲಿಲ್ಲ, ಯಾರ ಹತ್ರನೂ ಎಲ್ಲೂ ಯಾರೂ ಕಿರಿಕ್ ಮಾಡಲಿಲ್ಲ. ಇದಂತೂ ಖುಷಿ ಇತ್ತು. ಒಂದಷ್ಟು ಒಳ್ಳೊಳ್ಳೆ ಮೆಮೊರೀಸ್ನೆಲ್ಲ ತೊಗೊಂಡು ನಮ್ಮೂರ ಕಡೆ ನಾವು ವಾಪಸ್ ಬಂದ್ವಿ. ಹಾಗೆ ನಮ್ಮ ಶಾಪ್ ಹತ್ರನೇ ಬಂದು ವೆಹಿಕಲ್ನ ಸ್ಟಾಪ್ ಮಾಡಿದ್ವಿ. ಫ್ರೆಶ್ ಅಪ್ ಆಗೋರೆಲ್ಲ ಫ್ರೆಶ್ ಅಪ್ ಆದರು. ಮತ್ತು
ಮತ್ತು ಕೆಲವರೆಲ್ಲ ಅವ್ರವ್ರ ಫ್ಯಾಮಿಲಿ ಮೆಂಬರ್ಸ್ ಬಂದು ಕರ್ಕೊಂಡು ಹೋದರು. ಇನ್ನು ಕೆಲವರೆಲ್ಲ ಬೇರೆ ಬೇರೆ ಊರಿಗೆ ಹೋಗೋರು ಬಸ್ ಸ್ಟಾಪಿಗೆ ಹೋಗಬೇಕಿತ್ತು, ಅವ್ರನ್ನ ಅದೇ ವೆಹಿಕಲಲ್ಲಿ ಹಾಗೆ ಡ್ರಾಪ್ ಮಾಡಿಸಿದ್ವಿ. ಎಲ್ಲರೂ ಹ್ಯಾಪಿಯಾಗಿ ಯಾವ ರೀತಿ ವೆಹಿಕಲ್ ಹತ್ತಿದ್ವು ಅದೇ ಥರ ಖುಷಿಯಾಗೇ ಈಗೆಲ್ಲ ವಾಪಸ್ ಹೋಗ್ತಿದ್ದಾರೆ. ಎಲ್ಲರನ್ನೂ ಮಿಸ್ ಮಾಡ್ಕೊತಿದ್ದೀನಿ. ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಸ್ವಲ್ಪ ಫೀಲ್ ಆಗ್ತಿದೆ. ಇನ್ನೂ 1-2 ದಿನ ಎಕ್ಸ್ಟೆಂಡ್ ಮಾಡಬೇಕಿತ್ತು ಅಂತ ಅನ್ನಿಸ್ತಿದೆ ನನಗೀಗ. ನಿಮಗೇನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಮ್ಮ ಜೊತೆ ಟ್ರಿಪ್ ಮಾಡಿರೋರು ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಒಪಿನಿಯನ್ನ ಕಮೆಂಟಲ್ಲಿ ತಿಳಿಸಿ, ನನಗೂ ಕೂಡ ಖುಷಿ ಆಗುತ್ತೆ. ಈ ಒಂದು ಟ್ರಿಪ್ಗೆ ಸಂಬಂಧಪಟ್ಟಂಗೆ ಇವತ್ತಿನ ಕೆಲವೊಂದು ಫೋಟೋಸ್ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಕೊನೆವರೆಗೂ ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ನಾನು ನಿನಗೆ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ಲೈಫಲ್ಲಿ ಖುಷಿಯಾಗಿರಬೇಕು, ಹ್ಯಾಪಿಯಾಗಿರಬೇಕು, ಒಳ್ಳೆ ಮೆಮೊರೀಸ್ ನಮ್ಮ ಲೈಫಲ್ಲಿ ಬೇಕಂದರೆ ಆದಷ್ಟು ಈ ಥರ ಫ್ರೆಂಡ್ಸ್ ಜೊತೆ ಆವಾಗವಾಗ ಟ್ರಿಪ್ ಮಾಡ್ತಾಯಿರಿ. ಮೈಂಡ್ಗೆ ತುಂಬಾ ರಿಲ್ಯಾಕ್ಸ್ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.